ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮತ್ತಿನ್ನೇನು ಮಾಮ್, ನೀವ್ ನನ್ಗೆ ಈ ವಿಷಯ ಹೇಳ್ಬೇಕು ತಾನೆ? ಅಪ್ಡೇಟ್ಸ್ ಕೊಡಿ ಅಂತ ಹೇಳಿದೆ ತಾನೆ? ನೀವ್ ಯಾಕೆ ನನ್ಗೆ ಹೇಳಿಲ್ಲ? ಬೇಬಿ, ಅದು ನಾನು ಹೇಳೋಣ ಅಂತಾನೆ ಇದ್ದೆ. ಅದು ನಿಮ್ಗೆ ಗೊತ್ತಲ್ಲ ಇವತ್ತೇನಾಯ್ತು ಅಂತ. ನಿನ್ ಡ್ಯಾಡ್ ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ನನ್ ದೊಡ್ಡ ಟೆನ್ಷನ್ ಆಗಿತ್ತು. ನೋಡು, ನಿಜ ಹೇಳ್ಬೇಕು ಅಂದ್ರೆ ಇದು ಯಾವ್ದಕ್ಕೂ ನಂಗೆ ಮೂಡಿಲ್ಲ. ನಿನ್ ಮೂಡ್ ಆಫ್ ಆಗ್ಬಾರ್ದು ಅಂತ ನಾನು ಇಲ್ಲಿಗೆ ಬಂದೆ. ಬಾ, ಇದು ಯಾವ್ದು ಬೇಡ, ನಾವು ಹೊರಡೋಣ. ಮಾಮ್, ಓಕೆ ಓಕೆ ಬೇಬಿ, ನೀನು ಜ್ಯೂಸ್ ಕೊಡೋದ್ರಲ್ಲಿ ಬ್ಯುಸಿ ಇದೆಯಾ ಅನ್ಸುತ್ತೆ. ನಾನು ಕಮಲಿ, ರಿಷಿ, ತಾರ ಯಾರು ಬಂದಿದ್ದಾರೋ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಓಕೆ ಮಾಮ್, ನಿಮ್ಮನ್ನ ಇಲ್ಲಿ ಕರ್ಸಿರೋದು ಪಾರ್ಟಿನ ಎಂಜಾಯ್ ಮಾಡಕ್ಕಲ್ಲ, ನನ್ ಪ್ಲಾನ್ ಅಲ್ಲಿ ಹೆಲ್ಪ್ ಆಗಿರಿ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಅವಳನ್ನ ಹುಡ್ಕೊಂಡು ಕರ್ಕೊಂಡ್ ಬನ್ನಿ. ಬೇಬಿ, ಏನ್ ನಿನ್ ರಗಳೆ? ನೋಡು, ನಾನ್ ಬೇಗ ಮನೆಗೆ ಹೋಗ್ಬೇಕು. ಬೆಳಿಗ್ಗೆ ಬೇಗ ಎದ್ದು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಪ್ಲೀಸ್ ಬೇಬಿ, ನೋಡು, ನಾನು ಎಲ್ಲರೂ ಮಾತಾಡ್ಸ್ಕೊಂಡು ಹೊರಟ್ಬಿಡ್ತೀನಿ, ಬಿಡು. ಮಾಮ್, ಅದೆಲ್ಲ ಬೇಕಾಗಿಲ್ಲ, ಈಗ ಹೋಗಿ ನೀವು. ಪ್ಲೀಸ್ ಬೇಬಿ. ಲುಕ್ ಮಾಮ್, ನೀವ್ ಅವಳನ್ನ ಕರ್ಕೊಂಡ್ ಬಂದ್ರೆ ಮಾತ್ರ ಈ ಪಾರ್ಟಿಯಲ್ಲಿ ನಿಮ್ಗೆ ಎಂಟ್ರಿ. ಇನ್ ಕೇಸ್ ಅವಳು ಬಂದಿಲ್ಲ ಅಂದ್ರೆ ನೀವು ಬರ್ಬೇಡಿ, ನನ್ನ ಜೊತೆ ಮಾತಾಡ್ಬೇಡಿ ಅಷ್ಟೇ. ಬೇಬಿ, ಜ್ಯೂಸ್. ಮಾಮ್, ಜ್ಯೂಸು ಇಲ್ಲ, ಏನು ಇಲ್ಲ. ಮೊದ್ಲು ಅವಳನ್ನ ಕರ್ಕೊಂಡ್ ಬನ್ನಿ, ಆಮೇಲೆ ಹೊಟ್ಟೆ ತುಂಬಾ ಫುಲ್ ಮೀಲ್ಸ್ ಕೊಡ್ತೀನಿ. ಓಕೆ, ಹೋಗಿ. ನೀವೇನಿಲ್ಲಿ? ಅದೆಲ್ಲ ಇರ್ಲಿ, ಮತ್ತೆ ನೀನಾದ್ರೂ ಬಂದಿಯಲ್ಲ, ಒಳ್ಳೇದಾಯ್ತು. ಅಂಬಿ ಬರ್ಲಿಲ್ವಾ? ಮೇಡಮ್, ಅದು ಅಂಬಿ ಅಕ್ಕ ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ಬೇಕು ಅನ್ಸುತ್ತೆ. ನೀವ್ಯಾಕೆ ಮೇಡಮ್ ಅಕ್ಕನ ಬಗ್ಗೆ ಕೇಳ್ತಿದ್ರಾ? ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ನಾನ್ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ. ಒಂದ್ ಕೆಲಸ ಮಾಡು, ನಿನ್ ನಂಬರಿಂದ ಕಾಲ್ ಮಾಡು, ಪಿಕ್ ಮಾಡ್ಬೋದು. ಅಯ್ಯೋ, ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ಬೇಕು ಅನ್ಸುತ್ತೆ, ಬಿಡಿ ಮೇಡಮ್. ಸುಮ್ನೆ ಕಾಲ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಮುಗಿದ್ಮೇಲೆ ಅವರೇ ಬರ್ತಾರಲ್ವಾ? ಹೇಳ್ದಷ್ಟು ಮಾಡು. ಫೋನ್ ಮಾಡು ಅಂತ ಹೇಳ್ದೆ ತಾನೆ, ಮಾಡು. ಸರಿ ಮೇಡಮ್. ಮೇಡಮ್, ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸಲ ಮಾಡು. ಅಲ್ಲ, ಆ ನಂಬರ್ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ, ಈ ನಂಬರ್ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಈ ಅಮ್ಮ ನೋಡಿದ್ರೆ ಇಲ್ಲೇ ನಿಂತಿದ್ದಾರೆ. ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಇಲ್ಲ ಮೇಡಮ್, ಪಿಕ್ ಮಾಡ್ತಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡು, ಏನ್ ಕಲ್ಕೋತೀಯ? ಅಲ್ಲ, ನೀವೆಲ್ಲ ಒಂದೇ ಮನೇಲಿ ಇರ್ತೀರಾ, ಎಲ್ ಹೋಗ್ತೀರಾ ಎಲ್ ಬರ್ತೀರಾ ಅಂತ ಮಾತಾಡ್ಕೊಳ್ಳೋದೇ ಇಲ್ವಾ? ಇಲ್ಲ ಮೇಡಮ್, ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ಅಂಬಿನೂ ಹೇಳಲ್ಲ, ನಾನು ಕೇಳಲ್ಲ. ಎಲ್ಲ ಹೊರಗಡೆ ಕೆಲ್ಸದ ಮೇಲೆ ಹೋಗಿರ್ಬೇಕು ಅನ್ಸುತ್ತೆ. ಅಂಬಿ ಅಕ್ಕ ಬಂದಿದ ತಕ್ಷಣ ಕಾಲ್ ಮಾಡಕ್ ಹೇಳ್ತೀನಿ, ಇಲ್ಲಾಂದ್ರೆ ನಾನೇ ಕರ್ಕೊಂಡು ಬರ್ತೀನಿ, ನೀವು ಹೋಗಿರಿ ಮೇಡಮ್. ಇಲ್ಲ, ಅಂಬಿ ಬಂದ್ಮೇಲೆನೆ ನಾನ್ ಹೋಗೋದು. ಅತ್ತೆ ಅವಳ ನನ್ ಜೊತೆನೆ ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ದಾರೆ. ಹಾಯ್ 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 ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಇವೆಂಟ್. ಗುಡ್ ಈವ್ನಿಂಗ್. ಮದುವೆ ಅನ್ನೋದಕ್ಕೆ ತುಂಬಾನೇ ಅರ್ಥ ಇದೆ ಅಂತ ದೊಡ್ಡವರು ಹೇಳ್ತಾರೆ. ಮದುವೆ ಅನ್ನೋದು 100 ವರ್ಷಗಳ ಪ್ರೀತಿಯ ಬಂಧನ ಅಂತಾರೆ. ಇದು ಯಾವ್ದು ನನಗೆ ಗೊತ್ತಿರ್ಲಿಲ್ಲ, ಆದ್ರೆ ಎಲ್ಲಿ ತನಕ ನನ್ನ ಚಿನ್ನ ರಚನಾ ನನ್ನ ಜೀವನದಲ್ಲಿ ಬರೋ ತನಕ. ನನಗೆ ಜೀವ ಆಗೋ ತನಕ. ನಿಜ ನಿಜ, ನನಗೂ ಅಷ್ಟೇ. ಪ್ರೀತಿಸೋ ಗಂಡ ದೂರ ಆದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಇವನು ನನ್ನಿಂದ ದೂರ ಆಗೋ ತನಕ, ಮತ್ತೆ ವಾಪಸ್ ಬರೋ ತನಕ. ಸುಮ್ಮನೆ ಹಂಗೆ ಕಾಮಿಡಿ ತರಲ. ಇಬ್ರು ಈಗ ಜೊತೆ ಜೊತೆಯಾಗಿ ನಿಂತು ಪ್ರೀತಿಯಿಂದ ಮಾತಾಡ್ತಿದೀವಿ ಅಂತಂದ್ರೆ ಅದು ಮದುವೆಯನ್ನು ಬಂಧನಕ್ಕಿರುವಂತ ಬೆಲೆ ಮತ್ತೆ ಶಕ್ತಿ. ಇವ್ರೇನಪ್ಪ ಬರೀ ಇವ್ರ ಕಥೆನೆ ಹೇಳ್ಕೊತಿದ್ದಾರೆ ಅಂತ ನೀವೆಲ್ಲ ಅನ್ಕೋತಾ ಇರ್ಬೋದು. ವೇಟ್ ವೇಟ್,
ನಮ್ಮ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಮುದ್ದಿನ ಅಣ್ಣ ಹಾಗೂ ಕಮಲಿ ಬಗ್ಗೆ ಮಾತಾಡುವಂತ ಟೈಮ್ ಬಂದಿದೆ. ನನಗೆ ಗೊತ್ತು ನೀವೆಲ್ಲರೂ ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀರಾ ಅಂತ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಒಂದು ಬ್ಲೆಸ್ಡ್ ಈವೆಂಟ್ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ನಮ್ಮ ಅಣ್ಣಗೆ ನೋಡೋದಕ್ಕೆ ಮಾತ್ರ ಸುಂದರವಾದ ಜೋಡಿ ಅಂತ ಅನ್ಕೊಂಡಿದ್ರೆ ಯು ಆರ್ ರಾಂಗ್. ಅವರಿಬ್ರು ನೋಡಿದ್ಮೇಲೆನೆ ಬಹುಶಃ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳೋದನ್ನ ಶುರು ಮಾಡಿದ್ರು ಅಂತ ಅನ್ಸುತ್ತೆ. ಇದು ಖಂಡಿತ ಒಪ್ಪುವಂತ ಮಾತು ಚಿನ್ನ. ಸಣ್ಣ ವಯಸ್ಸಲ್ಲಿ ಅವರಿಬ್ರಿಗೂ ಇರುವಂತ ಮೆಚುರಿಟಿ, ಅವ್ರ ಎಲ್ರ ಬಗ್ಗೆ ತೋರಿಸುವಂತ ಪ್ರೀತಿ ಕಾಳಜಿ, ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರುವಂತದ್ದಲ್ಲ. ಇವತ್ತಿಗೆ ನಮ್ ಮುದ್ದಿನ ಜೋಡಿ ಅಣ್ಣ ಮತ್ತೆ ಕಮಲಿ ಮದುವೆ ಆಗಿ 1 ವರ್ಷ ಆಯ್ತು. ಈ 1 ವರ್ಷ ಹೇಗ್ ಕಳೀತು ಅಂತ ನಮ್ಗಂತೂ ಗೊತ್ತಾಗಿಲ್ಲ. ಬಹುಶಃ ಅವರಿಬ್ರಿಗೂ ಈ 1 ವರ್ಷ 1 ನಿಮಿಷದ ತರ ಕಳೆದಿರ್ಬೋದು. ನಾವೆಲ್ಲರೂ ಇವತ್ತು ನಮ್ಮ ಅಣ್ಣ ಅದಕ್ಕೆ ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿಲಿ ಇದ್ದೀವಿ. ತಾವೆಲ್ಲರೂ ನಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಇವೆಂಟ್ ಗೆ ಜಾಯಿನ್ ಆಗಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ರಿಷಿ ಕಮಲಿನ ಮದುವೆ ಆಗ್ತಾನೆ ಅಂತ ಗೊತ್ತಾದಾಗ ನಾನು ವಿರೋಧಿಸಿದ್ದೆ. ಕಮಲಿ ನನ್ನ ಮಗನಿಗೆ ಒಳ್ಳೆ ಜೋಡಿ ಅಲ್ಲ ಅಂತ ಅನ್ಕೊಂಡಿದ್ದೆ. ಒಂದ್ ವೇಳೆ ನಾನು ಆ ಮಾತನ್ನ ಸಾಧಿಸಿದ್ರೆ ಅದೇ ನನ್ನ ಲೈಫ್ ನ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿರೋದು. ನಾವಾಗಿ ಹುಡುಕಿದಿದ್ರು ಇಂಥ ಒಳ್ಳೆ ಹುಡುಗಿ ಸಿಗ್ತಾ ಇರ್ಲಿಲ್ಲ. ದೇವ್ರೆ ನಮಗೆ ಇಂಥ ಒಳ್ಳೆ ಹುಡುಗಿನ ನಮ್ಮನೆ ಸೊಸೆಯಾಗಿ ಕಳಿಸಿದಾನೆ. ಇವ್ರು ಯಾವಾಗ್ಲೂ ಇದೇ ತರ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಕಮಲಿ ಸಾಧನೆ ಬಗ್ಗೆ ನಮ್ಮೆಲ್ರಿಗೂ ಹೆಮ್ಮೆ ಇದೆ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಬೋತ್. ಓಕೆ, ಸೊ ಇವಾಗ ನಮ್ಮ ಪ್ರೀತಿ ಅನ್ಪೂರ್ಣ ಅಜ್ಜಿ ನಮ್ಮ ಅಣ್ಣ ಅಕ್ಕೆ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಅಜ್ಜಿ ಬರ್ಬೇಕು ಬನ್ನಿ, ಇಲ್ಲಾಂದ್ರೆ ಬೇಜಾರ್ ಮಾಡ್ಕೋತಾರ ಗಂಡು ಹೆಣ್ಣು. ಅಜ್ಜಿ ಬನ್ನಿ. ಕಮಲಿ ರಿಷಿ ಬಗ್ಗೆ ನಾನೇನ್ ಹೇಳಿ, ಅವರಿಬ್ರು ನನ್ನ ಪ್ರೀತಿಯ ಮುದ್ದಾದ ಜೋಡಿ. ಕಮಲಿಗೋಸ್ಕರ ನಾನು ಎಷ್ಟೋ ವರ್ಷಗಳಿಂದ ಹುಡುಕ್ತಾ ಇದ್ದೆ. ಅವಳು ಬಂದ್ಮೇಲೆ ಅವಳು ನಮ್ಮ ಮನೆತನದ ಗೌರವನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗಿದ್ದಾಳೆ. ನಮ್ಮ ಮನೆ ಮಗಳನ್ನ ಮದ್ವೆ ಮಾಡಿಸಿ ಕಳ್ಸಿಕೊಟ್ಮೇಲೆ ಅವಳು ಹೇಗಿರ್ತಾಳೋ, ಏನ್ ಮಾಡ್ತಾಳೋ, ಹೋಗಿದ ಮನೇಲಿ ಹೊಂದಾಣಿಕೆ ಆಗ್ತಾಳೋ ಇಲ್ವೋ ಅನ್ನೋ ತಳಮಳ ಎಲ್ಲಾ ತಂದೆ ತಾಯಿಗೂ ಇರುತ್ತೆ. ಆದ್ರೆ ನನ್ನ ಮೊಮ್ಮಗಳು ನನ್ಗೆ ಆ ತಳಮಳನ ಹೋಗ್ಲಾಡ್ಸ್ಬಿಟ್ಲು. ಹೋಗಿದ ಮನೆ ಅತ್ತೆ ಮಾವನ ಹತ್ರ ಸಬ್ಬಾಷ್ಗಿರಿ ತಗೊಂಡಿದ್ದಾಳೆ. ಕಮಲಿ ನಾದ್ನಿ, ಅಣ್ಣ, ಅತ್ತೆ, ಮಾವ ಎಲ್ಲರೂ ಅವಳನ್ನ ಬಾಯಿ ತುಂಬಾ ಹೊಗಳ್ತಾ ಇದ್ರೆ ನನಗಾಗೋ ಹೆಮ್ಮೆ ಮಾತಿನಲ್ಲಿ ಹೇಳಕ್ ಆಗ್ತಿಲ್ಲ. ರಿಷಿ, ನನ್ ಮನೆ ಮಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅವಳಿಗೆ ಬುದ್ಧಿ ಹೇಳಿ ಅದನ್ನ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಅವಳ ಜೀವನದಲ್ಲಿ ಅವಳ ಜೊತೆಯಾಗಿ ಯಾವಾಗ್ಲೂ ಇರಪ್ಪ. ಹಲೋ 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 ಸರ್. ಹಲೋ ಹಲೋ HMD ಹೇಳು. ಹಲೋ ಸರ್. ಹಲೋ. ಹಾ, ಈಗ ಕೇಳಿಸ್ತದೆ, ಹೇಳು. ಅಯ್ಯೋ ಸರ್, ಊರ್ಮಿಳ ಮೇಡಮ್ ಅವರು ನಮ್ಮ ಮನೆ ಹತ್ರ ಬಂದಿದ್ದಾರೆ. ಏನು? ಅವ್ರು ಯಾಕೆ ಮನೆ ಹತ್ರ ಬಂದಿದಾರ? ಅಯ್ಯೋ ಸರ್, ಅಂಬಿ ಅಕ್ಕನ ಹುಡ್ಕೊಂಡ್ ಬಂದಿದ್ದಾರೆ. ಅಂಬಿ ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಅವಳು ಎಲ್ಲಿದ್ದಾಳೆ? ಅವಳನ್ನ ಕರ್ಕೊಂಬ ಅಂದ್ರು. ಸರ್,
ನಾನು ಏನ್ ಹೇಳಿದ್ರು ಅವ್ರು ಕನ್ವಿನ್ಸ್ ಆಗೋ ತರ ಕಾಣಿಸ್ತಾ ಇಲ್ಲ. ಏನ್ ಮಾಡೋದು ಸರ್? ಹೌದಾ? ಹೌದು ಸರ್, ಇದು ನೋಡ್ತಾ ಇದ್ರೆ ಯಾಕೋ ಪ್ರಾಬ್ಲಮ್ ಆಗೋ ತರ ಕಾಣಿಸ್ತಾ ಇದೆ. ಅಂಬಿ ಬರ್ಲಿಲ್ಲ ಅಂದ್ರೆ ಅವ್ರು ಖಂಡಿತ ಡೌಟ್ ಬರುತ್ತೆ ಸರ್. ಸರಿ, ನಾನು ಇಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನೀನು ಅಲ್ಲಿ ಬ್ಯಾಲೆನ್ಸ್ ಮಾಡು, ಓಕೆನಾ? ಸಾರಿ ಸರ್, ನಿಮ್ ಮದುವೆ ಆನಿವರ್ಸರಿ ದಿನೇನು ನಿಮಗೆ ಟೆನ್ಷನ್ ಕೊಡೋ ಹಾಗಾಯ್ತು. ಹೇ, ದಟ್ಸ್ ಓಕೆ. ಇದರಲ್ಲಿ ನಿಂದೇನು ತಪ್ಪಿದೆ. ಬಟ್ ಇದು ಕಮಲಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊತಾರೆ. HMT, ಹಲೋ ಮಾಮ್, ಎಲ್ಲಿದ್ದೀರಾ? ಬೇಬಿ, ಇಲ್ಲಿ ಅಂಬಿ ಮನೆ ಮುಂದೆನೆ ಇದ್ದೀನಿ. ಅವ್ಳು ಕಾಲ್ ಪಿಕ್ ಮಾಡ್ತಿಲ್ಲ, ಮನೆಗೂ ಬಂದಿಲ್ಲ. ನಾನು ಏನ್ ಮಾಡ್ಲಿ? ಬಂದ್ಬಿಡು ಅಂತೀಯಾ? ಹೊರಗೆ ಬಂದ್ಬಿಡ್ಲಾ? ಮಾಮ್, ಜಸ್ಟ್ ರಿಲ್ಯಾಕ್ಸ್, ಡೋಂಟ್ ವರಿ, ಓಕೆ? ಆ ಅಂಬಿ ಬಂದೇ ಬರ್ತಾಳೆ. ಯು ನೋ ವಾಟ್ ಮಾಮ್, ಅಜ್ಜಿ ಹತ್ರ ನಾನು ಸರಿಯಾಗಿ ಬತ್ತಿ ಹಚ್ಚಿದ್ದೀನಿ. ಅಂಬಿನ ಕರೆಸ್ಕೊಳಕ್ಕೆ ಹೇಳಿದೀನಿ ಮಾಮ್. ಅಂಡ್ ಅವ್ರು ನನ್ನ ಮಾತನ್ನ ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹೌದಾ ಬೇಬಿ? ಎಸ್ ಮಾಮ್. ನಿಮ್ಗೆ ಬೆಳಿಗ್ಗೆಯಿಂದ ಟೈಮ್ ಕೊಟ್ರು ಯಾವ ಕೆಲ್ಸನ ಕರೆಕ್ಟ್ ಆಗಿ ಮಾಡಕ್ ಆಗ್ಲಿಲ್ವೋ ಆ ಕೆಲ್ಸನ ನಾನು ಸ್ವಲ್ಪ ಹೊತ್ತಲ್ಲೇ ಮಾಡಿದೀನಿ. ಅಜ್ಜಿನೂ ಅಂಬಿನ ಕರ್ಸ್ಕೋಬೇಕು ಅನ್ನೋ ಫೀಲ್ ಅಲ್ಲಿದ್ದಾರೆ. ನಾನ್ ಬಿಟ್ಟಿರೋ ಬಾಣಕ್ಕೆ ಅವ್ರು ಹೇಗಾದ್ರೂ ಮಾಡಿ ಅವಳನ್ನ ಕರ್ಸ್ತಾರೆ ಮಾಮ್. ಅವಳು ಬಂದ್ರೆ ಕಮಲಿ ಮತ್ತೆ ಅಂಬಿ ಇಬ್ರು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ನಮಗ್ ಗೊತ್ತಾಗುತ್ತೆ. ಬೇಬಿ, ನಿಜವಾಗ್ಲೂ ನಾವು ಅವಳನ್ನ ಕಂಡುಹಿಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ಯಾ? ಎಸ್ ಮಾಮ್. ಯಾಕೆ ಡೌಟಾ? ಯಾಕಂದ್ರೆ ಅವರಿಬ್ರು ಒಬ್ರೇ ಆಗಿದ್ರೆ ಪಾಟಲ್ಲಿರೋ ಕಮಲಿ ಅಂಬಿಯಾಗಿ ಇಲ್ಲಿ ಬರೋಕ್ ಆಗಲ್ವಲ್ಲ. ಕರೆಕ್ಟ್ ತಾನೆ? ಹಾಗಿದ್ರೆ ನಾವು ಕಂಡು ಹಿಡಿಯೋದಕ್ಕೆ ಹೇಗಾಗುತ್ತೆ? ಮಾಮ್, ಅಪ್ಶಕುನ ಮಾತಾಡಿ ಅಡ್ಬೈ ಹಾಕ್ಬೇಡಿ ಪ್ಲೀಸ್. ನನಗ್ 100% ನಂಬಿಕೆ ಇದೆ. ಅಂಬಿ ಅಜ್ಜಿ ಮಾತನ್ನ ಕೇಳ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಕಮಲಿ ಅವಳು ಕೇಳ್ತಾಳೆ. ಓಕೆ ಬೇಬಿ, ನೀನಷ್ಟು ಕಾನ್ಫಿಡೆಂಟ್ ಇದೆಯಾ ಅಂದ್ಮೇಲೆ ನಾನು ಇಲ್ಲೇ ಕಾಯ್ತೀನಿ. ಓಕೆ ಮಾಮ್, ನೀವ್ ಅಲ್ಲೇ ಇದ್ದು ನಾನು ಹೇಳ್ದಂಗ್ ಮಾಡಿ. ಬಾಯ್. ರಿಷಿ ಸರ್, ನನ್ಗೇನೋ ನಾನು ಅಲ್ಲೂ ಇರ್ಬೋದು ಇಲ್ಲೂ ಇರ್ಬೋದು ಅನ್ನಿಸ್ತೈತೆ ಸರ್. ಕಮಲಿ ಅವರೇ, ಅಲ್ಲೂ ಇಲ್ಲೂ ಎರಡ್ ಕಡೆನೂ ಇರೋದಕ್ಕೆ ಹೇಗ್ ಸಾಧ್ಯ ನೀವು? ಮುಖವಾಡ ಸರ್, ಮುಖವಾಡ. ಮುಖವಾಡನಾ? ಹ್ಞೂ ಸರ್. ನಾನಿವಾಗ ಅರ್ಜೆಂಟಾಗಿ HMT ತಾವ ಮಾತಾಡ್ಬೇಕು. ಅಂಬಿ ಫೋನ್ ಕೊಡಿ ಸರ್. ಅಕ್ಕ, ಎಲ್ಲಿದ್ಯಾ ನೀನು? ಎಷ್ಟ್ ಸಲ ಫೋನ್ ಮಾಡೋದು? ಹಲೋ HMT, ಅಲ್ಲಿ ಚಿಕ್ಕ ಮಮ್ಮಿ ಇದಾರಾ? ಇದಾರೆ. ಏನ್ ಹೇಳಿದ್ರು ಕೇಳ್ತಿಲ್ಲ. ಅಂಬಿ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಸರಿ, ಆಚೆ ಹೋಗಿ ಚಿಕ್ಕ ಮಮ್ಮಿಗೆ ಫೋನ್ ಕೊಡು. ಸರಿ, ಒಂದು ನಿಮಿಷ ಮೇಡಮ್. ಅಂಬಿ ಅಕ್ಕ ಫೋನಲ್ಲಿ ಇದ್ದಾರೆ, ಮಾತಾಡಿ. ಸಿಕ್ಕದ್ಲಾ? ಹಲೋ ಅಂಬಿ, ಅಂಬಿ ಎಲ್ಲಿದ್ಯಾ ನೀನು? ಏನ್ ಚಿಕ್ಕ ಮಮ್ಮಿ, ನನ್ ಮನೆ ಮುಂದೆ ಬಂದು ನನ್ಗೋಸ್ಕರ ಕಾಯ್ತಾ ಕೂತಿದ್ಯಂತೆ. ಏನ್ ಮಾಡ್ರು? ಬಂದ ಮೇಲೆ ಎಲ್ಲ ಹೇಳ್ತೀನಿ, ಮೊದ್ಲು ನೀನ್ ಇಲ್ಲಿಗ್ ಬಾ. ಅಲ್ಲ, ಏನ್ ವಿಷಯ ಅಂತ ಹೇಳು. ಬಂದ ಮೇಲೆ ಎಲ್ಲ ಹೇಳ್ತೀನಿ, ಮೊದ್ಲು ಇಲ್ಲಿಗ್ ಬಾ ನೀನು. ಆಯ್ತು, ಹೊರಡ್ತೀನಿ. ಸರಿ. ಸದ್ಯ ಸಿಕ್ಕಿದ್ಲಲ್ಲ. ಇಲ್ಲಿ ಮಾಸ್ಕ್ ಹಾಕೊಂಡು ನಂತರನೇ ಬಟ್ಟೆ ಹಾಕೊಂಡಿರೋದಕ್ಕೆ ನಾವೊಬ್ರನ್ನ ಹುಡುಕ್ಬೇಕು. ಅವಾಗ ಅಂಬಿಯಾಗಿ ನಾನ್ ಅಲ್ಲಿರ್ಬೋದು. ಇಲ್ಲಿ ಅವಳು ಯಾವ್ದೇ ಕಾರಣಕ್ಕೂ ಮಾಸ್ಕ್ ತೆಗೆದೇ ಇರೋ ತರ ನೀವ್ ನೋಡ್ಕೋಬೇಕು ಸರ್. ಈ ಪ್ಲಾನ್ ಸಕ್ಸಸ್ ಆದ್ರೆ ನಾವ್ ಗೆದ್ದಂಗೆ. ಅಲ್ಲ ಕಮಲಿ ಅವರೇ, ಅದ್ ಹೇಗಾಗತ್ತೆ? ನೀವೊಬ್ರೇ ಮಾಸ್ಕ್ ಹಾಕೊಂಡಿದ್ರೆ ನೋಡ್ದವ್ರಿಗೆ ಡೌಟ್ ಬರಲ್ವಾ?
ನಾನು ಅದಕ್ಕೂ ಪ್ಲಾನ್ ಮಾಡೀನಿ ಸರ್. ಡೂಪ್ಲಿಕೇಟ್ ಕಂಬ್ಲಿ ತವ ಯಾರು ಸುಳಿದಿರೋ ತರ ನೀವು ನೋಡ್ಕೋಬೇಕು ಸರ್. ಸರಿ ಕಮಲಿ ಅವರೇ. ಓಕೆ ಗಾಯ್ಸ್, ಸೊ ನೀವೆಲ್ಲ ನಾವೆಲ್ಲ ಸ್ಪೆಷಲ್ ವಿಟಿ ನೋಡಿದ್ವಿ. ಈಗ ನಿಮ್ಮೆಲ್ರಿಗೂ ಒಂದು ಸೂಪರ್ ಆಗಿರೋ ಸರ್ಪ್ರೈಸ್ ಇದೆ. ಏನ್ ಚಿನ್ನ? ನಾವೆಲ್ಲ ಸೇರ್ಕೊಂಡು ಫ್ಯಾಮಿಲಿ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ಚಿನ್ನ ಸೂಪರ್. ಬಂದಿರೋ ಫ್ಯಾಮಿಲಿಗಳ ಮುಂದೆ ನಮ್ ಫ್ಯಾಮಿಲಿ ಡ್ಯಾನ್ಸ್. ಆದ್ರೆ ಇದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ತಿರುಗಿ ಏನ್ ಟ್ವಿಸ್ಟ್? ನಾವೆಲ್ಲರೂ ಸುಮ್ನೆ ಡ್ಯಾನ್ಸ್ ಮಾಡಲ್ಲ, ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀವಿ. ಮಾಸ್ಕ್ ಸೂಪರ್. ಮಾಸ್ಕ್ ರೆಡಿ ಇದೆಯಾ? ಅಂಟ ಮಂದ್ರ ಕೊಡ್ರ ಎಲ್ರಿಗೂ ಮಾಸ್ಕ್. ನಿನ್ಗಿನ್ನೂ ನನ್ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನಿಂಗೂ ಕೋಪ ಜಾಸ್ತಿನೇ ಇದೆ. ಆದ್ರೆ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನನ್ ಕೋಪನ ನೀನಿನ್ನ ನೋಡಿಲ್ಲ. ಇರ್ಲಿ, ಹ್ಯಾಪಿ ಆನಿವರ್ಸರಿ. ಇವಳು ಇನ್ನೂ ಮಾಸ್ಕ್ ತೆಗಿತಾ ಇಲ್ಲ. ಬೇಬಿ, ನಾನ್ ಹೋಗಿ ತೆಗಿಸ್ಲಾ? ಮಾಮ್, ನೀವ್ ಹೇಳಿದ ತಕ್ಷಣ ಅವಳು ಮಾಸ್ಕ್ ತೆಗ್ದ್ಬಿಡ್ತಾಳ. ಮತ್ತೇನ್ ಮಾಡೋದು? ಆಂಟಿ ಆಂಟಿ, ಒಂದ್ ನಿಮಿಷ. ನೀವು ಸೆಲ್ಫಿ ತೆಗಿಯೋದ್ರಲ್ಲಿ ಪಂಟರಲ್ವಾ? ಡೌಟಾ? ಒಂದ್ ಸೆಲ್ಫಿ ತಕೊಳ್ಳೋಣ? ಅಯ್ಯೋ ಬೇಡ ಬೇಡ, ಒಂದ್ ನಿಮಿಷ. ಅಲ್ಲಿ ನೋಡಿ, ಅವರಿಬ್ರು ನಿಂತಿದಾರಲ್ಲ, ಅವರಿಬ್ರು ಟ್ವಿನ್ಸು. ಅವ್ರ ಜೊತೆನೆ ನೀವ್ ಸೆಲ್ಫಿ ತಗೊಂಡೇ ಇಲ್ಲ. ಅಯ್ಯೋ, ಮರ್ತೇ ಹೋಗಿದ್ದೆ. ಇವಾಗ್ಲೇ ತಗೊಂಡ್ಬರ್ತೀನಿ. ಹೋಗಿ ಹೋಗಿ ಹೋಗಿ. ಮಾ, ಹೇಗೆ ಈಗ ನಾನ್ ಬಿಟ್ಟಿರೋ ಬಾಣಕ್ಕೆ ಕಮಲಿ ನಾಟಕ ಎಲ್ಲ ಬಯಲಾಗತ್ತೆ ಅಲ್ವಾ? ಅಫ್ಕೋರ್ಸ್. ಯಾಕಂದ್ರೆ ನೀನು ನನ್ನ ಮಗಳಲ್ವಾ? ಮೇಷ್ಟ್ರೆ, ನಿಜವಾಗ್ಲೂ ನೀವು ಇವಳ ಜೊತೆ ಖುಷಿಯಾಗೆ ಸಂಸಾರ ಮಾಡ್ತಿದ್ದೀರಾ? ಹಾಯ್, ನೀವಿಬ್ರು ಟ್ವಿನ್ಸ್ ಅಂತ ಗೊತ್ತಾಯ್ತು. ಅಂಬಿ ಈ ಪಾರ್ಟಿಗೆ ಬಂದಿರೋದೇ ಸ್ಪೆಷಲ್. ಪ್ಲೀಸ್ ಪ್ಲೀಸ್, ನೀವಿಬ್ರು ಸರ್ ನಂಗೊಂದು ಸೆಲ್ಫಿ ಕೊಡ್ತೀರಾ? ಸರ್, ಮಸ್ತ್ ಆಗಿರಿ. ಕಮಲಿ ಅವರ, ಪರವಾಗಿಲ್ಲ, ಮಾಸ್ಕ್ ತೆಗಿರಿ. ಮೇಷ್ಟ್ರೆ, ಅದೆಲ್ಲ ಏನ್ ಬೇಡ. ಅವಳಿಗೆ ನನ್ ಮುಖ ನೋಡಕ್ ಇಷ್ಟ ಇಲ್ಲ. ನನಗೂ ಅಷ್ಟೇ, ಅವಳ ಮುಖ ನೋಡಕ್ಕೇನ್ ಇಷ್ಟ ಇಲ್ಲ. ಸ್ವಲ್ಪ ತೆಗಿಲಿ ಅಲ್ಲ? ನಿಂಗೇನು ಸೆಲ್ಫಿ ತಾನೇ ಬೇಕು? ತಕ್ಕೋ. ಸರಿ ಅಂಬಿ. ಸಾಕ್ ಸಾಕ್, ತಂದಾಯ್ತಲ್ಲ? ಸರಿ ಅಂಬಿ. ಅಂಬಿ ವೇಟ್. ಅಂಬಿ, ನೀನ್ ಯಾಕೆ ಪಾರ್ಟಿಯಿಂದ ಸಡನ್ ಆಗಿ ಆಚೆ ಬಂದೆ? ನೀನ್ ಈ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ತಾನೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಲೇ, ನಾನ್ ಇಲ್ಲಿಗೆ ಬರ್ಬೇಕು ಅಂತ ಅಜ್ಜಿ ತುಂಬಾ ಇಷ್ಟ ಪಡ್ತಿದ್ರು ಅನ್ನೋದನ್ನ ಚಿಕ್ಕ ಮಮ್ಮಿ ಹೇಳಿದ್ರು. ಅದಕ್ಕೆ ಇಲ್ಲಿ ತನಕ ಬಂದೆ. ಇಲ್ಲ ಅಂದ್ರೆ ಇಲ್ಲಿಗೆ ಯಾರು ಬರ್ತಿದ್ರು? ಅದು ಅಲ್ಲದೆ ಅವರಿಬ್ರು ಡ್ಯಾನ್ಸ್ ನೋಡೋ ಕರ್ಮ ನನಗೇನು? ಅಂಬಿ, ನೀನ್ ಮಾತಾಡ್ತಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ. ಅವರಿಬ್ರು ಗಂಡ ಹೆಂಡತಿ, ಅವರಿಬ್ರು ಅಲ್ದೆ ಇನ್ಯಾರು ಡ್ಯಾನ್ಸ್ ಮಾಡಕ್ಕಾಗತ್ತೆ? ಏಯ್, ಸರಿ ಇಲ್ಲ ಅವಳು. ಅವಳಿಗೆ ಎಷ್ಟು ಕೊಬ್ಬು ನೋಡ್ಯಾ? ಒಂದ್ ಚೂರಾದ್ರೂ ಮುಖ ನೋಡಿ ಮಾತಾಡ್ಸ್ಬೇಕು ತಾನೆ. ಆ ಮಾಸ್ಕ್ ಹಾಕೊಂಡ್ ನಿಂತ್ಕೊಂಡಿದ್ಲು. ಮಾಸ್ಕ್ ತೆಗ್ದು ಮುಖಕ್ ಮುಖ ಕೊಟ್ಟು ಮಾತಾಡ್ಬೋದಿತ್ತಲ್ಲ. ಸ್ಕೋಪ್ ತೋರಿಸ್ತಾಳೆ, ಸ್ಕೋಪ್. ಮೆರಿಲಿ ಮೆರಿಲಿ, ಎಷ್ಟ್ ದಿನ ಅಂತ ಮೆರಿತಾಳೆ? ನನಗೂ ಟೈಮ್ ಬರುತ್ತೆ, ಆವಾಗ ನಾನೇನು ಅಂತ ಅವಳಿಗೆ ತೋರಿಸ್ತೀನಿ. ನೀನ್ ಮಾತಾಡ್ತಿರೋದ್ ನೋಡ್ತಿದ್ರೆ
ನಿನಗೂ ರಿಷಿ ಸರ್ ಮೇಲೆ? ಹೌದು, ನನಗೆ ಈಗ್ಲೂ ಮೇಷ್ಟ್ರ ಮೇಲೆ ಲವ್ ಇದೆ. ಒಂದ್ಸಲ ಲವ್ ಬಂದ್ಮೇಲೆ ಡಿಲೀಟ್ ಆಗಕ್ ಹೆಂಗ್ ಸಾಧ್ಯ? ಅದ್ರಲ್ಲೂ ಮೇಷ್ಟ್ರನ್ನ ಎದುರುಗಡೆ ನಿಂತು ನೋಡ್ತಿದ್ರೆ ತಲೆ ಎಲ್ಲ ಕೆಟ್ಟೋಗುತ್ತೆ. ಅಂಬಿ, ಏನ್ ಹೇಳ್ತಾ ಇದೀಯಾ? ಇರೋದನ್ನೇ ಹೇಳ್ತಿದ್ದೀನಿ ಕಣೆ. ನನಗ್ ರಿಷಿ ಸರ್ ಮೇಲೆ ಈಗ್ಲೂ ಫೀಲಿಂಗ್ಸ್ ಇದೆ. ವಾಟ್? ಬಿಡು ಅದನ್ನೆಲ್ಲ, ಅದೆಲ್ಲ ಮುಗ್ದೋಗಿರೋ ಕತೆ. ಆದ್ರೆ ನಾನ್ ಮೇಷ್ಟ್ರನ್ನ ಪ್ರೀತಿಸಿದಂತೂ ನಿಜ. ಅದನ್ನ ಯಾರ ಕೈಲೂ ಚೇಂಜ್ ಮಾಡಕ್ಕಾಗಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ತಾರಾ, ನಂದ, ನಾನು ಹೊರಡ್ತೀನಿ. ಏನಮ್ಮ ಇದು, ಇನ್ನು ಪಾರ್ಟಿ ಮುಗ್ದಿಲ್ಲ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾಗಿದೆ. ಮಾತ್ರೆ ತರೋದು ಮರ್ತ್ಬಿಟ್ಟೆ, ಇಷ್ಟೊತ್ತಾಗತ್ತೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನೀವು ಎಂಜಾಯ್ ಮಾಡಿ, ತೊಂದರೆ ಇಲ್ಲ. ನೀವು ಪಾರ್ಟಿ ಮುಗಿಯೋವರೆಗೂ ಇರ್ತೀರಾ ಅಂತ ಅನ್ಕೊಂಡಿದ್ವಿ, ಇಷ್ಟು ಬೇಗ ಹೊರಟ್ಬಿಟ್ರಲ್ಲ. ಹಾಗಲ್ಲ, ನನಗೂ ನಿಮ್ಮ ಜೊತೆ ಪಾರ್ಟಿಲಿ ಇದ್ದು ಎಂಜಾಯ್ ಮಾಡೋಣ ಅಂತ ಆಸೆ ಏನೋ ಇದೆ. ಆದರೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿದೆ. ನಿಮ್ಮನ್ನೆಲ್ಲ ನೋಡಿ ಪಾರ್ಟಿಲಿ ಅಟೆಂಡ್ ಮಾಡಿ ನನಗಂತೂ ತುಂಬಾ ಸಂತೋಷ ಆಯಿತು. ಪರವಾಗಿಲ್ಲ, ಇನ್ನೊಂದಿನ ಮೀಟ್ ಮಾಡೋಣ ಎಲ್ಲರೂ. ನೀವು ಬಂದಿದ್ದು ನಮಗೂ ಖುಷಿ ಆಯ್ತು. ಒಂದು ನಿಮಿಷ, ರಿಷಿ ಕಮ್ಲಿಂಗ್ ಕರೆದ್ಬಿಡ್ತೀನಿ. ಬೇಡ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ನಾನು ಇಷ್ಟು ಬೇಗ ಹೊಡ್ತಾ ಇದ್ದೀನಿ ಅಂತಂದರೆ ಅವ್ರು ತುಂಬ ನಂದ್ಕೊಂಡ್ಬಿಡ್ತಾರೆ. ಅವ್ರ ಪಾರ್ಟಿ ಮೂಡ್ ಯಾಕೆ ಹಾಳು ಮಾಡಬೇಕು ನಾವು? ನಾನು ಫೋನ್ ಮಾಡಿ ಮಾತಾಡ್ತೀನಿ, ನೀವೇ ಹೇಳ್ಬಿಡಿ. ಹಾಂ, ಆಯ್ತು, ಹುಷಾರ್ ಹೋಗ್ತಾ. ಆಯ್ತು, ಬರ್ತೀನಿ ತಾರ. ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರೆ ಬೇಡ, ಅಂತೆ ಇಲ್ದ ಶಂಕೆ ಬೇಡ. ದುಃಖಕ್ಕೆ ಏನು every day be happy. ದುಃಖಕ್ಕೆ ಏನು every day be happy. ಒಳಗಡೆ ಹೋಗ್ಬಿಟ್ಲು. ಒಳಗಡೆ ಹೋದ್ರೆ ಅಲ್ಲೇ ಇರ್ತಾಳ? ಆಚೆ ಬರ್ತಾಳೆ, ವೇಟ್ ಮಾಡೋಣ. ಈಗ ಈ ಹುಡುಗಿನ ಇವರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು, ಇಲ್ಲ ಕತೆ ಮುಗೀತು. ಈಗ ಒಂದು ವೇಳೆ ಅವ್ರ ಡೋರ್ ಓಪನ್ ಮಾಡಿ ಹೊರಗಡೆ ಬಂದ್ರೆ ಮುಗೀತು ಕತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಲಿ? ನಾನು ಹೋಗಿ ಕರ್ಕೊಂಡು ಬರೋಣ ಅಂದ್ರೆ ನನ್ನ ಮೇಲೆ ಡೌಟ್ ಬರುತ್ತೆ. ಆಗ್ಲಿಂದ ನಾನೇ ಬಚಾವ್ ಮಾಡ್ತೀನಿ ಅಂತ. ಹಾಯ್ ಕಮ್ಲಿ, ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ವಿ. ಏನ್ ಕಮ್ಲಿ ಇದು ಮಾಸ್ಕು? ಅಲ್ಲ, ಇಡೀ ಜಗತ್ತು ಮಾಸ್ಕ್ ನ ಮರ್ತೇ ಬಿಟ್ಟಿದೆ. ನೀನ್ ನೋಡಿದ್ರೆ ಇನ್ನು ಮಾಸ್ಕ್ ಹಾಕೊಂಡಿದ್ಯಲ್ಲ, ಏನಿದು, ತೆಗಿಯೋಣ. ಅಲ್ಲ, ಅವಾಗಿಂದ ನೋಟಿಸ್ ಮಾಡ್ತಾನೆ ಇದೀವಿ, ಮಾಸ್ಕ್ ಹಾಕೊಂಡೇ ನಿಂತಿದ್ಯಾ. ಅಂಬಿ ಮೇಲೆ ಸಿಟ್ಟಿತ್ತು, ಹೌದು, ಅದಕ್ಕೆ ತಲೆ ತಗಸ್ಕೊಂಡು ಮಾಸ್ಕ್ ಹಾಕೊಂಡೇ ಮಾತಾಡ್ತಿದ್ದೆ. ಬಟ್ ಈಗ ತೆಗಿಬೋದಲ್ವಾ? ಇದೇ ನನಿಕ ನೀನ ಅಂತ ಕೇಳ್ತಿದ್ಯಾ? ಇಷ್ಟೊತ್ತು ನನ್ನ ಹತ್ರನೇ ಮಾತಾಡಿ ಹಿಂಗ್ ಕೇಳ್ತಿದ್ಯಲ್ಲ.
ಅಲ್ಲೋ ಕುಂತ್ಕೊಳ್ಳಮ್ಮ ಹೋಗಿ. ಸರ್ ಅದೇನ್ ಎನ್ಕ್ವೈರಿ ಮಾಡ್ಬೇಕು ಮಾಡಿ ಸರ್. ನಂಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು ಸರ್. ಕುಂತ್ಕೊಳ್ಳಮ್ಮ ಅಲ್ಲಿ. ನೀನ್ ಹೇಳಿದ ತಕ್ಷಣ ಎನ್ಕ್ವೈರಿ ಮಾಡಕ್ ಆಗಲ್ಲ ಸರ್. ನಂಗೆ ಟೈಮ್ ಆಯ್ತೈತೆ ಸರ್. ಹೇಳಿರ ಕೇಳಲ್ವಾ? ಅಲ್ಲೋ ಕುಂತ್ಕೊಳ್ಳಮ್ಮ ಅಲ್ಲಿ. ಸರ್ ನಂಗೆ ಟೈಮ್ ಆಯ್ತು ಸರ್, ನಾನು ಹೋಗ್ಬೇಕು. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಿಮ್ಗೆ ಗೊತ್ತಿಲ್ವಾ ಸರ್? ಅಟ್ಲೀಸ್ಟ್ ಫೋನ್ ಮಾಡಿ ಕೇಳಿ ಸರ್ ಒಂದ್ಸಲ. ನೀನ್ ಹೇಳ್ದೆ ಅಂತ ಫೋನ್ ಮಾಡಿ ಕರೆಕ್ಟ್ ಆಗುತ್ತೇನಮ್ಮ? ಅವ್ರು ಬರೋರ್ಗು ವೇಟ್ ಮಾಡು. ಸರ್ ಸರ್ ನೀವು ಕರೆದ್ರಿ ಅಂತ ಇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್. ಅದೇನ್ ಎನ್ಕ್ವೈರಿ ಇದೆ ಸ್ವಲ್ಪ ಬಿರ್ನೆ ಮಾಡಿ ಸರ್. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು. ಏನು ನಿನ್ನ ಕೈಲಿ ಹೇಳಿಸ್ಕೊಂಡು ಎನ್ಕ್ವೈರಿ ಮಾಡ್ಬೇಕಾ? ನಮ್ಗೆ ಯಾವಾಗ ಇಷ್ಟ ಇದೆಯೋ ಅವಾಗ ಎನ್ಕ್ವೈರಿ ಮಾಡ್ತೀವಿ. ಹೋಗಿ ಕೂತ್ಕೋ ಅಲ್ಲಿ. ಸರ್ ನಂಗೆ ಸ್ವಲ್ಪ ಕೆಲಸ ಇದೆ ಸರ್, ನಂಗೆ ಟೈಮ್ ಆಯ್ತೈತೆ. ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಇಲ್ದಿರೋ ಕೇಸುಗಳನ್ನೆಲ್ಲ ಫೈಲ್ ಮಾಡಬೇಕಾಗುತ್ತೆ. ತೆಪ್ಪು ಕೂತ್ಕೊಂಡ್ರೆ ನಿನಗೆ ಒಳ್ಳೇದು. ಹೋಗಲ್ಲಿ ಕೂತ್ಕೋ. ಸರ್ ನೀವಿಲ್ಲಿಗೆ ನನ್ನ ಯಾಕೆ ಕರ್ಸಿದ್ದೀರಾ ಅಂತ ನನಗೆ ಗೊತ್ತಿದೆ. ನೋಡಿ ಸರ್, ನನ್ನ ಮೇಲೆ ಯಾವ ಎನ್ಕ್ವೈರಿ ಇಲ್ಲ ಅಂತ ನನಗೆ ಗೊತ್ತೈತೆ. ಏನ್ ಗೊತ್ತಿರೋದು ನಿನಗೆ? ಜಾಸ್ತಿ ಮಾತಾಡಿದ್ರೆ ಇಡೀ ದಿನ ಸೆಲ್ಲಲ್ಲಿ ಕೂಡಿಸ್ಬೇಕಾಗುತ್ತೆ. ಹೋಗಿ ಸುಮ್ಮನೆ ಕೂತ್ಕೋ. ರೀ ಮಿಸ್ಟರ್ ವಿಕ್ರಮ್ ಸರ್, ಕೂಡ್ಸಿ ಅವ್ರನ್ನ ಅಲ್ಲಿ. ಏನ್ ನೋಡ್ತಿದ್ದೀರಾ? ಓಕೆ, ನನಗೊಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ನೀವು ಹೋಗಕ್ಕೂ ಮುಂಚೆ ಈ ವಿಡಿಯೋ ನೋಡೋಗಿ ಸರ್. ನೋಡು, ನೀನ್ ನಿನ್ನ ಹೆಂಡತಿಯಿಂದ ಸಂಪೂರ್ಣವಾಗಿ ದೂರ ಆಗ್ಲಿಲ್ಲ ಅಂದ್ರೆ ನಾನು ಕಮಲಿ ಜೀವನ ಹಾಳು ಮಾಡ್ತೀನಿ. ಗುಡ್ ಆಗಿದ್ರೆ ಎಲ್ಲ ನಾನು ಹೇಳ್ದಾಗೆ ನಡಿಬೇಕು. ನೀನು ಹೊರಡಮ್ಮ, ನಾನು ಎನ್ಕ್ವೈರಿ ಇನ್ನೊಂದು ದಿವಸ ಮಾಡ್ಕೊಳ್ತೀನಿ. ರೀ ಕಳಿಸ್ರಿ ಅವರನ್ನು. ಸರ್ ಆಗ್ಲೇ ಫುಲ್ ಡೇ ಸ್ಟೇಷನ್ ಇರಲಿ ಅಂತ ಹೇಳಿದ್ರಿ. ಆಗ್ಲೇ ಹೇಳಿದ್ದು ನಾನೇ, ಈಗ ಹೇಳ್ತಾ ಇರೋದು ನಾನೇ. ಕಳಿಸಿ ಅಂತ ಹೇಳಿದ್ನಲ್ಲ. ಏನ್ ಕ್ವೆಶನ್ಸ್ ನಿಮ್ದು? ಕಳಿಸಿ ಅವ್ರನ್ನ. ನೀವು ಹೋಗಮ್ಮ. ಎಲ್ ಸ್ವಿಚ್ ಹಾಕಿದ್ರೆ ಎಲ್ಲ ಐಟಾನ್ ಆಗುತ್ತೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ತೀನಿ ಸರ್. ಅನಿಕಾ, ಅನಿಕಾ ಎಲ್ರು ಒಟ್ಟಿಗೆ ತಗೊಳ್ಳುವ. ಅದ್ಯಾಕಮ್ಮಿ ಹಂಗ್ ಮುಖ ಉದಿಸ್ಕೊಂಡಿದ್ಯಾ? ಚಿನಾಗು, ಚಿಕ್ಕಮ್ಮ ನೀವು ಚಿನಾಗಿ. ಅಯ್ಯೋ, ಫೋಟೋ ಎಷ್ಟು ಚಂದಾಗಿ ಬಂದೈತೆ ಗೊತ್ತಾ? ಅನಿಕಾ, ನಂದು ಮತ್ತೆ ರಿಷಿ ಸರ್ದು ಒಂದ್ ಫೋಟೋ ತೆಗಿತ್ಯಾ? ಅದು ಅಲ್ದೆ ನೀನ್ ತುಂಬಾ ದೂರದಲ್ಲಿದ್ಯಾ. ಈ ವಿಷಯ ನಿನಗೆ ಗೊತ್ತಾದ್ರೆ ನಿನ್ನ ಸಮಾಧಾನ ಮಾಡೋದಕ್ಕೂ ನಾವ್ ಯಾರು ನಿನ್ನ ಹತ್ರ ಇರಲ್ಲ. ಅದಕ್ಕೆ ಕಣೋ, ಅದಕ್ಕೆ ಈ ವಿಷಯ ನಿನ್ನ ಹತ್ರ ಮುಚ್ಚಿಟ್ಟೆ. ಏನು ತಿಳ್ಕೊಬೇಡಪ್ಪ. ಇಲ್ಲ ಕಣೋ, ಇಲ್ಲ, ನಾನು ಅಳಲ್ಲ. ಈಗ ನೀನ್ ಬಂದ್ಬಿಟ್ಟಿದ್ಯಲ್ಲ, ನಂಗೆ ತುಂಬಾನೇ ಸಂತೋಷ ಆಗಿದೆ. ನಾನು ಇನ್ಯಾವತ್ತೂ ಅಳಲ್ಲ, ಯಾವತ್ತೂ ಅಳಲ್ಲ ಕಣಪ್ಪ. ನೀವು ತುಂಬಾ ಹೊತ್ತಾಯ್ತಲ್ಲ ಆಸ್ಪತ್ರೆ ಬಿಟ್ಟು, ಯಾಕೆ ಇಷ್ಟೊತ್ತಾಯ್ತು ಬರೋದು? ಚೆಕಪ್ ಎಲ್ಲ ಮುಗ್ದಿತ್ತು ಮೇಡಮ್, ಆದ್ರೆ ಡಾಕ್ಟರ್ ಇವ್ರನ್ನ ಹೇಗ್ ನೋಡ್ಕೊಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.